ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸುವುದಕ್ಕೋಸ್ಕರ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ಧ್ಯಾನವನ್ನು ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮ್ಮನ್ನು ಬಲಪಡಿಸುತ್ತಿವೆ, ಎಚ್ಚರಿಸುತ್ತಿವೆ, ಆದರಿಸುತ್ತಾ ಇವೆ, ಸಂತೈಸುತ್ತಾ ಇವೆ. ಆದುದರಿಂದ ಮತ್ತೊಂದು ಸಾರಿ ನಮಗೆ ಬೇಕಾದ ಜ್ಞಾನವನ್ನು, ವಿವೇಚನೆಯನ್ನು ಉಂಟು ಮಾಡುವಂತಹ ನಿಮ್ಮ ಪರಿಶುದ್ಧ ವಚನಗಳಿಂದ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಎಚ್ಚರಗೊಂಡಿದ್ದೀರಾ? ದೇವರನ್ನು ಸ್ತುತಿಸಿದ್ದೀರಾ? ನೀವು ಇತರ ದೇಶದಲ್ಲಿದ್ದೀರಾ? ಇತರ ರಾಜ್ಯಗಳಲ್ಲಿದ್ದೀರಾ? ಬನ್ನಿ, ಈ ಸಮಯದಲ್ಲಿ ಒಂದು ಕ್ಲಾರಿಟಿ ಇರಬೇಕು ಪ್ರಿಯರೇ. ಮನುಷ್ಯನಿಗೆ ಕ್ಲಾರಿಟಿ ಅಂದರೆ ಒಂದು ಸ್ಪಷ್ಟತೆ ಇರಬೇಕು. ಬಹಳಷ್ಟು ಜನರಿಗೆ ಈ ದಿನ ಒಂದು ಏಕದೃಷ್ಟಿ ಇರ್ತಾ ಇಲ್ಲ, ಅಂದರೆ ಒಂದು ನಿರ್ಣಯ ಸರಿಯಾಗಿ ಮಾಡ್ತಾ ಇಲ್ಲ. ದ್ವಿಮನಸ್ಸುಳ್ಳವರಾಗಿರಬೇಡಿರಿ ಎಂದು ಬೈಬಲ್ ಹೇಳ್ತದೆ. ಎರಡು ಯೋಚನೆಗಳ ಮಧ್ಯದಲ್ಲಿ ಒದ್ದಾಡಬಾರದು. ನಮ್ಮೆಲ್ಲರಿಗೆ ಗೊತ್ತು, ಏಲಿಯ ಇಸ್ರಾಯೇಲರೆಲ್ಲರನ್ನು ಒಟ್ಟುಗೂಡಿಸಿ ನೀವು ಯಾರನ್ನು ಸೇವಿಸಲು ಇಚ್ಛಿಸುವಿರಿ ಎಂದು ಒಂದು ನಿಶ್ಚಯತೆಯನ್ನು ಮಾಡಿಕೊಳ್ಳಿರಿ. ನೀವು ನದಿಯ ಆಚೆ ದಡದಲ್ಲಿರುವ ಅನ್ಯ ದೇವತೆಗಳನ್ನು ಸೇವಿಸುವಿರೋ ಇಲ್ಲವೇ ಯೆಹೋವನನ್ನು ಸೇವಿಸುವಿರೋ ಎಂಬ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ ಎಂದು ಕೇಳಿದಾಗ ಜನರು ಏನು ಉತ್ತರ ಕೊಟ್ಟರು ಎಂದು ನೋಡಿರಿ. ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 21ನೇ ವಚನ. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ ಎಂದು ಪ್ರಶ್ನಿಸುತ್ತಾನೆ. ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಎಷ್ಟರವರೆಗೆ, ಎಷ್ಟು ದಿನಗಳ ಅಥವಾ ಕಾಲದವರೆಗೆ ಎರಡು ಯೋಚನೆಗಳ ಮಧ್ಯದಲ್ಲಿ ಒದ್ದಾಡುತ್ತೀರಿ? ಇದೋ ಅದೋ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಒಂದು ಗಂಟೆಗೊಮ್ಮೆ ಮಾತು ಬದಲಾಯಿಸುವವರು, ಪದೇ ಪದೇ ಅವರು ತಮ್ಮ ಪ್ಲಾನ್ಸ್ ಅನ್ನು ಬದಲಾಯಿಸಿಕೊಳ್ಳುವಂಥವರು, ಅಂತಹ ಜನರನ್ನು ಬಹಳಷ್ಟು ನೋಡ್ತೇವೆ. ಅವರಲ್ಲಿ ಸ್ಥಿರತೆ ಇರಲ್ಲ, ಸ್ಪಷ್ಟತೆ ಇರಲ್ಲ. ನೋಡಿ ಪ್ರಿಯರೇ, ನಾವು ದೇವರ ಮೇಲೆ ದೃಷ್ಟಿ ಇಡುವಾಗ ಏಕ ದೃಷ್ಟಿಯನ್ನುಂಟು ಮಾಡುತ್ತೇನೆ ಅಂದಿದ್ದಾರೆ ದೇವರು. ನಮಗೆ ಎರಡು ಕಣ್ಣು ಕೊಟ್ಟಿದ್ದಾರೆ, ಆದರೆ ಒಂದೇ ದೃಷ್ಟಿ ಇದೆ ಪ್ರಿಯರೇ. ಎರಡು ಕಣ್ಣಿನಿಂದ ಎರಡು ನೋಡ್ಲಿಕ್ಕಾಗೋದಿಲ್ವಲ್ಲ? ಅದೇ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಎರಡು ವಿಧವಾದ ಹಡಗುಗಳ ಮೇಲೆ ಕಾಲಿಡುವುದಾದರೆ ಅವನು ಕೆಳಗೆ ಬಿದ್ದೋಗ್ತಾನೆ. ಇತ್ತೀಚೆಗೆ ಯಾರೋ ಮಾತಾಡುವಾಗ ಹೀಗೆ ಹೇಳಿದ್ರು, ಎರಡು ಹಡಗಿನಲ್ಲಿ ಕಾಲಿಡಬೇಡ ಎಂದು. ನೀವೇನಾದರೂ ಹಡಗಿನಲ್ಲಾಗಲಿ ತೆಪ್ಪೆಯಲ್ಲಾಗಲಿ ಚಿಕ್ಕ ಚಿಕ್ಕ ದೋಣಿಯಲ್ಲಿ ಪ್ರಯಾಣ ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು ಬಹಳಷ್ಟು ಸಾರಿ ನರಸಾಪುರ ಎಂಬ ಪ್ರಾಂತ್ಯದಲ್ಲಿ ಬ್ರಿಡ್ಜ್ ದಾಟುವಾಗ ನಾನು ಆ ದೋಣಿಯಲ್ಲಿ ಇಲ್ಲವೇ ಚಿಕ್ಕ ಚಿಕ್ಕ ಹಡಗಿನಲ್ಲಿ ಹೋಗುವಾಗ ಅದು ಬಹಳ ತೂಗಾಡುತ್ತೆ. ಮೊದಲ ಸಾರಿ ನಾನು ಬಹಳ ಭಯಪಟ್ಟೆ. ಒಂಥರ ಅಲ್ಲಾಡುತ್ತಾ ಇರುತ್ತೆ, ಎಲ್ಲಿ ಮುಳುಗಿ ಹೋಗುತ್ತೇನೋ ಎಂಬ ಭಯ ಆಗತ್ತೆ. ಬಹಳಷ್ಟು ಹಡಗುಗಳು ಅಕ್ಕಪಕ್ಕದಲ್ಲಿಯೇ ಹೋಗ್ತವೆ. ಆಗ ಒಬ್ಬ ವ್ಯಕ್ತಿ ಇದು ಮುಳುಗೋಗ್ತಾ ಇದೆ, ಅದು ಬಹಳ ಸ್ಥಿರವಾಗಿದೆ ಅಂದ್ಕೊಂಡು ಪಕ್ಕದಲ್ಲಿಯೇ ಹೋಗುವ ಮತ್ತೊಂದು ದೋಣಿಯಲ್ಲಿ ಒಂದು ಕಾಲಿಡ್ತಾನೆ, ಇದರಲ್ಲಿ ಇನ್ನೊಂದು ಕಾಲಿಡ್ತಾನೆ. ಏನು ಮಾಡ್ದ? ಇದು ಮುಳುಗಿದ್ರೆ ಅದರಲ್ಲಿ, ಅದು ಮುಳುಗಿದ್ರೆ ಇದರಲ್ಲಿ ಜಿಗಿಯಬಹುದು ಅಂದ್ಕೊಂಡ. ಆದರೆ ಅವೆರಡು ಹೋದಾಗ ಇವನೇ ನೀರಲ್ಲಿ ಮುಳುಗಿದ. ಈ ದಿನ ಅಂತಹ ಆಲೋಚನೆಯಲ್ಲಿರಬಾರದು. ಇದ್ದರೆ ಬೆಚ್ಚಗಾದರೂ ಇರಿ, ತಣ್ಣಗಾದರೂ ಇರಿ, ಉಗರ ಬೆಚ್ಚಗಾಗಿ ಮಾತ್ರ ಇರಬೇಡಿ. ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಒಂದು ವಿಧವಾದ ಸ್ಪಷ್ಟತೆ ಹೊಂದಲಿಕ್ಕಾಗುತ್ತಾ ಇಲ್ಲ. ಕಾರಣ, ಒಬ್ಬ ಅವಿಶ್ವಾಸಿಯ ಹೃದಯ ಇಲ್ಲವೇ ಒಬ್ಬ ಪಾಪಿಯ ಹೃದಯದಲ್ಲಿ ಯಾವ ಸ್ಥಿರತೆ ಇರಲ್ಲ. ಯಾಕೆಂದರೆ ಗಮನ ಕೊಟ್ಟು ಕೇಳಿ ಪ್ರಿಯರೇ, ದೇವರ ವಾಕ್ಯ ಕೇಳುವಂತಹ ನಾವು, ಬೈಬಲ್ ಓದುವಂತಹ ನಮಗಾಗಲಿ, ಪ್ರಾರ್ಥಿಸುವಂತಹ ನಮಗಾಗಲಿ ಗೊತ್ತಾಗುತ್ತೆ ಪ್ರಿಯರೇ ಯಾವುದು ತಪ್ಪು, ಯಾವುದು ಸರಿ ಎಂದು. ತಿಳಿದುಕೊಂಡರೂ ಸಹ ಈ ದಿನ ನೋಡಿರಿ, ಲೋಕದಲ್ಲಿರುವಂತಹ ಕೆಲವೊಂದು ಅಹಿತವಾದ ಕಾರ್ಯಗಳು, ಹಣದ ಮೋಸವಾಗಲಿ, ಮಾತ್ರವಲ್ಲ ಈ ಲೋಕ ಸಂಬಂಧವಾದ ಕೆಲವೊಂದು ಆಕರ್ಷಣೆಗಳಿಗೆ ನಾವು ಒಳಗಾಗಿ ಒಂದು ವಿಧವಾದ ಸ್ಪಷ್ಟತೆಯನ್ನು ಹೊಂದಲಾರದವರಾಗಿರ್ತಿದ್ದೇವೆ. ಆ ದಿನ ಪೌಲನಾದರೂ ಸ್ಪಷ್ಟವಾಗಿ ಹೇಳ್ತಾನೆ, ಬದುಕುವುದೆಂದರೆ ನನಗೆ ಕ್ರಿಸ್ತನೇ. ನಾನು ಯಾವುದೇ ಕೆಲಸ ಮಾಡಿದರೂ ಸಹ ದೇವರಿಗೆ ಸಂತೋಷಪಡಿಸುವ ಕೆಲಸವನ್ನೇ ಮಾಡ್ತೇನೆ. ನನ್ನ ಬದುಕಿನಲ್ಲೆಲ್ಲ, ಎಲ್ಲ ಸೀಸನ್ಸ್ನಲ್ಲಿ, ಎಲ್ಲ ದಿನಮಾನಗಳಲ್ಲಿ, ಎಲ್ಲ ಸಮಯಗಳಲ್ಲಿ
ನನಗೋಸ್ಕರ ಪ್ರಾಣ ಕೊಟ್ಟ ಕರ್ತನಿಗೋಸ್ಕರ ನಾನು ಬದುಕುತ್ತೇನೆ ಎಂಬ ಒಂದು ತೀರ್ಮಾನ ತೆಗೆದುಕೊಂಡ. ಚರ್ಚಲ್ಲಿರುವಾಗ ಒಂದು ರೀತಿಯಲ್ಲಿ, ಚರ್ಚಲ್ಲಿ ಇಲ್ಲದಿರುವಾಗ ಇನ್ನೊಂದು ರೀತಿಯಲ್ಲಿ, ಮನುಷ್ಯರ ಮುಂದೆ ಒಂದು ರೀತಿಯಾಗಿ, ಮನುಷ್ಯರ ಹಿಂದೆ ಇನ್ನೊಂದು ರೀತಿಯಾಗಿ, ಮೇಲುಂಟಾದಾಗ ಒಂದು ರೀತಿಯಾಗಿ, ಕಷ್ಟ ಬಂದಾಗ ಇನ್ನೊಂದು ರೀತಿಯಾಗಿ ಮನುಷ್ಯರು ಬದಲಾಗುವುದಾದರೆ ಪ್ರಯೋಜನ ಇರಲ್ಲ ಪ್ರಿಯರೇ. ಒಂದು ಸ್ಪಷ್ಟತೆ ಇರಬೇಕು. ಯೇಸುವಿನ ಹಿಂದೆ ನಾನು ನಡೆಯುವೆ, ಹಿಂತಿರುಗಿ ನೋಡಲಾರೆ ಎಂಬುದಾಗಿ. ಒಂದು ಕಾಲದ ಭಕ್ತರು ಈ ರೀತಿ ಹಾಡು ಬರೆದು ಅದನ್ನು ಅನುಸರಿಸಿದ್ದಾರೆ. ನನ್ನ ಮುಂದೆ ಶಿಲುಬೆ ಇದೆ, ಹಿಂದೆ ಲೋಕ ಇದೆ, ನಾನು ಹಿಂತಿರುಗಿ ನೋಡೋದಿಲ್ಲ. ಗತಕಾಲದ ಕಾರ್ಯಗಳನ್ನು ಮತ್ತೆ ಮಾಡೋದಿಲ್ಲ. ಈ ದಿನ ಬಹಳಷ್ಟು ಜನ ಒಂದು ಹೆಜ್ಜೆ ಮುಂದೆ ಹಾಕ್ತಾರೆ, 2 ಹೆಜ್ಜೆ ಹಿಂದೆ ಹಾಕ್ತಾರೆ. ಅದಕ್ಕಾಗಿ ಎಷ್ಟು ವರ್ಷಗಳಾದರೂ ಸಹ ಇದ್ದ ಸ್ಥಿತಿಯಲ್ಲಿಯೇ ಇರ್ತಾರೆ. ಎಷ್ಟೋ ಜನರ ಜೀವಿತದಲ್ಲಿ ಮುಂದಕ್ಕೆ ಸಾಗ್ಲಿಕ್ಕಾಗ್ತಾ ಇಲ್ಲ. ಕಾರಣವೇನೆಂದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಸ್ಥಿರತೆ ಇಲ್ಲದವರಾಗಿರ್ತಿದ್ದೇವೆ. ನಾವು ಕರ್ತನನ್ನು ಹಿಂಬಾಲಿಸುವುದಕ್ಕಾಗಿ, ಕರ್ತನೊಂದಿಗೆ ನಡೆಯುವುದಕ್ಕಾಗಿ, ಕರ್ತನನ್ನು ಸಂತೋಷಪಡಿಸುವುದಕ್ಕಾಗಿ ನಾವು ತೀರ್ಮಾನಿಸಿಕೊಳ್ಳಬೇಕು. ಕರ್ತನಿಗೋಸ್ಕರವೇ ಜೀವಿಸುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಳ್ಳಬೇಕು. ನಾವು ಮಾತಾಡುವ ಮಾತುಗಳು ದೇವರಿಗೆ ಮಹಿಮೆ ತರುತ್ತವೆಯೋ? ನಮ್ಮ ಪ್ರಣಾಳಿಕೆಗಳು ದೇವರ ಚಿತ್ತಾನುಸಾರವಾಗಿವೆಯೋ? ನಮ್ಮ ಪ್ರಯಾಣಗಳು ಆತನಿಗೆ ಅಂಗೀಕಾರವಾಗಿವೆಯಾ? ಹೌದಲ್ಲ ಪ್ರಿಯರೇ? ನಮ್ಮ ಪ್ರಯತ್ನಗಳಲ್ಲಿ ಆತನ ಸಹಾಯವನ್ನು ನಾವು ಕೋರುತ್ತಿದ್ದೇವೋ ಎಂಬುದನ್ನು ಪರಿಶೀಲಿಸಿಕೊಳ್ಳುವುದಾದರೆ ಖಚಿತವಾಗಿಯೂ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಡ್ತೇವೆ. ಕೆಲವೊಂದು ವಿಷಯಗಳಲ್ಲಿ ನೀವು ಮುಂದಕ್ಕೆ ಸಾಗಲಾರದೇ ಇರುವುದಾದರೆ ಅದಕ್ಕೆ ಕಾರಣ ನೀವು ಗುರುವಿನ ಕಡೆಗೆ ನೋಡ್ತಾ ಇಲ್ಲ, ಯೇಸುವಿನ ಕಡೆಗೆ ನೋಡ್ತಿಲ್ಲ ಎಂದರ್ಥ. ನೀವು ವಾಕ್ಯಾನುಸಾರವಾಗಿ ನಡೆಯುತ್ತಿಲ್ಲ ಎಂದರ್ಥ. ಸ್ವಲ್ಪ ಹೊತ್ತು ಯೇಸುವನ್ನು, ಸ್ವಲ್ಪ ಹೊತ್ತು ಲೋಕವನ್ನು ನೋಡುವುದಾದರೆ ನಾವು ಮುಳುಗಿ ಹೋಗ್ತೇವೆ. ಪೇತ್ರನು ನೀರಿನ ಮೇಲೆ ನಡೆಯುವ ಯೇಸುವನ್ನು ನೋಡಿ ಭಯಪಟ್ಟು, ಅದು ನೀನೇ ಆಗಿರುವುದಾದರೆ ನನಗೂ ನಡೆಯುವಂತೆ ಮಾಡು ಅನ್ನುತ್ತಾನೆ. ನಡೆದು ಬಾ ಅಂದಾಗ ನಡೆಯುತ್ತಾನೆ, ಅವನು ನೀರಿನ ಮೇಲೆ ನಡೆಯುತ್ತಾನೆ. ಆದರೆ ಗಾಳಿಯನ್ನು ನೋಡಿ ಮುಳುಗಿ ಹೋಗಲು ಆರಂಭಿಸಿದನು, ಭಯಪಟ್ಟು ಮುಳುಗಲಾರಂಭಿಸಿದನು. ಯೇಸುವನ್ನೇ ನೋಡಿದಾಗ ನಡೆದನು, ಗಾಳಿಯನ್ನು ನೋಡಿದಾಗ ಬೆದರಿದವನಾಗಿ ಮುಳುಗಿ ಹೋದ. ನಮ್ಮ ಬದುಕಲು ಅದೇ ಸಮಸ್ಯೆ. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಸಾಗ್ತಿದ್ದೇವೆ, ಮತ್ತೆ ಹಿಂದಕ್ಕೆ ತಿರುಗುತ್ತಿದ್ದೇವೆ. ಅದಕ್ಕೆ ಕರ್ತನು ಹೇಳಿದ್ದಾರೆ, ಕಕ್ಕಿರುವುದನ್ನು ನೆಕ್ಕುವ ನಾಯಿಯಂತಿರಬೇಡಿರಿ. ತೊಳೆಯಲ್ಪಟ್ಟ ಹಂದಿ ಕೆಸರಿಗೆ ಹೋದಂತೆ ಸಾಮೆಯವರಿಗೆ ಹೋಲುತ್ತೆ ಅಂದಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ದೇವರಿಗೋಸ್ಕರ ನಿಲ್ಲುವುದಾದರೆ ದೃಢ ನಿಶ್ಚಯ ತೀರ್ಮಾನ ತೆಗೆದುಕೊಳ್ಳಬೇಕು. ಯಾವುದೇನೇ ಆದರೂ ಸಹ, ನಷ್ಟವಾಗಲಿ, ಕಷ್ಟವಾಗಲಿ, ನಿಂದೆ ಆಗಲಿ, ಅವಮಾನವಾಗಲಿ, ಕರ್ತನಿಗೋಸ್ಕರ ಬದುಕುವುದಾದರೆ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನೋಡಬಲ್ಲೆವು. ಅಷ್ಟೇ ಅಲ್ಲ ಪ್ರಿಯರೇ, ನಮ್ಮ ಶಕ್ತಿಯಿಂದ ನಾವು ಪವಿತ್ರರಾಗಿ ಬದುಕಲಾರೆವು. ನಮ್ಮ ಶಕ್ತಿಯಿಂದ ದೇವರ ಕಾರ್ಯಗಳನ್ನು ನಾವು ಮಾಡಲಾರೆವು. ನಮ್ಮನ್ನು ಬಲಪಡಿಸುವ ಕರ್ತನ ಮೇಲೆ ನಾವು ನಂಬಿಕೆ ಇಡೋದಾದರೆ ನಾವು ಎಷ್ಟೇ ಬಲಹೀನರಾಗಿದ್ರೂ ಕೂಡ ಮಾಡಬಲ್ಲೆವು. ಹಾಗಾಗಿ ನಮ್ಮನ್ನು ನಾವು ನಂಬುವಾಗ ನಾವು ನಷ್ಟ ಹೋಗ್ತೇವೆ, ಮೋಸ ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ. ಆದರೆ ಕರ್ತನನ್ನು ನಂಬುವುದಾದರೆ, ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದರೆ ಆತನು ನಮ್ಮನ್ನು ನಡೆಸುತ್ತಾರೆ. ಒಂದು ಮನೆಯಲ್ಲಿ ಪೋಲಿಯೋದ ನಿಮಿತ್ತ ಕಾಲು ಬಿದ್ದು ಹೋಗಿ ನಡೆಯಲಾರದ ಒಬ್ಬ ಮಗಳಿದ್ದಳು. ಆಕೆಯ ತಂದೆ ಆ ಹುಡುಗಿಯ ತಾಯಿಗೆ, ಅಂದರೆ ತನ್ನ ಸ್ವಂತ ಹೆಂಡತಿಗೆ, ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ದೊಡ್ಡ ಗಿಫ್ಟ್ ತಂದನಂತೆ. ಅದನ್ನು ಆ ಚಿಕ್ಕ ಹುಡುಗಿ ನೋಡಿ, ಡ್ಯಾಡಿ ಅದನ್ನು ನಾನು ಕೊಡ್ತೇನೆ ಮಮ್ಮಿಗೆ ಅಂದಾಗ, ಮಗಳೇ ನೀನು ಇದನ್ನು ಹೊರಲಾರೆ, ನಡೆಯಲಾರೆ, ಬೇಡ ಅಂದಾಗ, ಇಲ್ಲ ನಾನೇ ಕೊಡ್ತೇನೆ ಅಂತ ಹಠ ಹಿಡಿದು ಅಳುತ್ತಿರುವಾಗ, ಆಯ್ತು ತಕೋ ಅಂತ ಹೇಳಿ ಕೈಯಲ್ಲಿಟ್ಟನಂತೆ. ಆಗ ಆ ಹುಡುಗಿ ಆ ಒಂದು ಪ್ಯಾಕೆಟ್ ಎಲ್ಲ ತನ್ನ ಕೈಯಲ್ಲಿ ಹಿಡಿದುಕೊಂಡು, ಡ್ಯಾಡಿ ಈಗ ನೀನು ನನ್ನನ್ನು ಎತ್ತಿಕೊಂಡು ಅಮ್ಮಳ ಬಳಿಗೆ ಕರೆದೊಯ್, ನಾನು ಕೊಡ್ತೇನೆ ಅಂದಳು. ನೋಡಿದ್ರಲ್ಲವೇ, ಅವಳು ನಡೀಲಿಕ್ಕಾಗಲ್ಲ, ಹೋರ್ಲಿಕ್ಕಾಗಲ್ಲ, ಆದರೆ ಆಕೆಯನ್ನು, ಆಕೆಯ ಕೈಯಲ್ಲಿರುವುದನ್ನು ಹೋರುವಂತಹ ತಂದೆ ಇದ್ದಾನೆಂದು ಆಕೆ ನಂಬಿದಳು. ನಾವು ಕೂಡ ಕೆಲವೊಂದು ಸಾರಿ ತಾಳಲಾರದಂತಹ ಶೋಧನೆ ನಮಗೆ ಬರುವಾಗ, ಹೋರಾಟಗಳು ಬರುವಾಗ, ಯೇಸು ನಮ್ಮನ್ನು ಹೋರುತ್ತಿದ್ದಾರೆ ಎಂದು ನಾವು ಗುರುತಿಸುವುದಾದರೆ, ಆತನು ಹೋರುತ್ತಾನೆ ಎಂದು ನಂಬುವುದಾದರೆ ಹಿಂದಕ್ಕೆ ತಿರುಗುವುದಿಲ್ಲ, ನಿಂತೋಗುವುದಿಲ್ಲ. ಈ ದಿನ ಏನಾಗಿದೆ ನೀವು ಎದುರಿಸುವಂತಹ ಹೋರಾಟ? ಏನಾಗಿದೆ ನಿಮ್ಮ ಜೀವಿತದಲ್ಲಿ? ನೀವು ಹಿಂದಕ್ಕೂ ಮುಂದಕ್ಕೂ ಚಂಚಲತ್ವದಲ್ಲಿ ಇರುವುದಕ್ಕಾಗಿ ಕಾರಣ ಏನಾಗಿದೆ?
ಯಾಕೆ ಒಂದು ಸರಿಯಾದ ತೀರ್ಮಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ದೇವರ ಸನ್ನಿಧಿಗೆ ಬಂದಾಗ ದೇವರೇ ಇನ್ಮೇಲೆ ನಿನಗಾಗಿಯೇ ಬದುಕುತ್ತೇವೆ ಅನ್ನುತ್ತೀರಿ. ಲೋಕದೊಳಗೆ ಹೋದ ನಂತರ ಇನ್ನು ನನ್ನ ಕೈಲಾಗ್ತಾ ಇಲ್ಲ ಎಂದು ನಿಮ್ಮ ಜೀವಿತ ಕೈಲಾಗದವರಂತೆ ಬಿಡ್ತಾ ಇದ್ದೀರಿ. ಒಂದು ತೀರ್ಮಾನ ತೆಗೆದುಕೊಳ್ಳಿ. 2 ಯೋಚನೆಗಳ ಮಧ್ಯದಲ್ಲಿ ಎಷ್ಟು ದಿನಗಳವರೆಗೂ ನೀವು ಒದ್ದಾಡ್ತೀರಿ? ನೀವು ಏನೇ ಮಾಡಿದ್ರೂ ಸಹ ದೇವರೇ, ನಿಮ್ಮ ಕೈಗೆ ನನ್ನನ್ನು ಒಪ್ಪಿಸಿಕೊಡ್ತೇನೆ, ನೀವೇ ನನಗೆ ಶಕ್ತನಾದ ದೇವರಾಗಿದ್ದೀರಿ ಎಂದು ನಂಬುವುದಾದರೆ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನೋಡ್ತೇವೆ. ಅದನ್ನೂ ಬೇಕು ಇದನ್ನೂ ಬೇಕು ಅಂದರೆ ನಡೆಯೋದಿಲ್ವಲ್ಲ. ಬಾಳ್ ದೇವತೆಯೂ ಬೇಕು, ಯೆಹೋವನೂ ಬೇಕು, ಲೋಕವೂ ಬೇಕು, ಕರ್ತನೂ ಬೇಕು. ಲೋಕ ಆನಂದವೂ ಬೇಕು, ಕರ್ತನು ಕೊಡುವ ರಕ್ಷಣಾನಂದವೂ ಬೇಕು ಅನ್ನುವುದಾದರೆ ನಡೆಯಲ್ಲ. ಜೀವವುಳ್ಳ ದೇವರಿಗೂ ವಿಗ್ರಹಗಳಿಗೂ ಹೊಂದಾಣಿಕೆ ಏನಿದೆ? ದೇವರಿಗೂ ಬೆಲ್ಜುಬನಿಗೂ ಅಂದರೆ ದೆವ್ವಗಳ ಅಧಿಪತಿಗೂ ಹೊಂದಾಣಿಕೆ ಏನು? ನೀವು ಅವಿಶ್ವಾಸಿಗಳೊಂದಿಗೆ ಇಜ್ಜೂಡರಾಗಬೇಡಿರಿ ಎಂದು ಬೈಬಲ್ ಎಚ್ಚರಿಸುತ್ತದೆ. ಏಲಿಯ ಎಲ್ಲಾ ಇಸ್ರಾಯೇಲರನ್ನು ಕರೆದು ಕೇಳಿದಾಗ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಆಗ ಜನರು ಇದಕ್ಕೆ ಏನೂ ಉತ್ತರ ಕೊಡದೆ, ಒಂದು ಮಾತಾದರೂ ಮಾತಾಡದೆ ಸುಮ್ಮನೆ ನಿಂತರು. ಆ ಕಡೆ ಹೋಗ್ತೇವೆ ಇಲ್ಲವೇ ಈ ಕಡೆ ಹೋಗ್ತೇವೆ ಎಂದು ಹೇಳಲಿಲ್ಲ. ಈ ದಿನ ಅನೇಕರ ಪರಿಸ್ಥಿತಿ ಕೂಡ ಹಾಗೆಯೇ ಇದೆ. ಇಲ್ಲವೇ ಕೆಲವೊಬ್ಬರು ಬಣ್ಣ ಬದಲಾಯಿಸಿದಂತೆ ಅಲ್ಲಿ ಅದೇ ರೀತಿ ಇಲ್ಲಿ ಇದೇ ರೀತಿ ಹೇಳುವಂಥವ್ರು ಕೂಡ ಇದ್ದಾರೆ. ದೇವರ ಮಕ್ಕಳೊಂದಿಗಿರುವಾಗ ವಿಶ್ವಾಸಿಗಳಂತೆ ಮಾತಾಡೋದು, ಅವಿಶ್ವಾಸಿಗಳ ಮಧ್ಯದಲ್ಲಿ ಹೋಗುವಾಗ ಅವರೊಂದಿಗೆ ಐಕ್ಯಗೊಳ್ಳೋದು, ಅದು ನಮಗೆಂದಿಗೂ ಒಪ್ಪೋದಿಲ್ಲ. ಈ ವಿಷಯಗಳಲ್ಲಿ ನಾವು ಸರಿಯಾದ ನಿರ್ಣಯ ತೆಗೆದುಕೊಳ್ಳದಿದ್ದರೆ ನಾವು ಎಲ್ಲಾ ವಿಷಯಗಳಲ್ಲಿ ಕೂಡ ಹೀಗೆಯೇ ಇರ್ತೇವೆ, ಚಂಚಲರಾಗಿರ್ತೇವೆ. ಚಂಚಲ ಅಂದರೆ ಮಾತಿಗೆ ಮಾತು ಬದಲಾಯಿಸ್ತಾರೆ. ಮೂಡು ಅನ್ನುತ್ತಾರಲ್ಲವೇ, ಈಗ ಯಾವ ಮೂಡಲ್ಲಿದ್ದಾರೋ ಗೊತ್ತಿಲ್ಲ ಅನ್ನುತ್ತಾರಲ್ಲವೇ, ಮೂಡು ಬದಲಾಯಿತು ಅನ್ನುತ್ತಾರಲ್ಲವೇ. ಚೆನ್ನಾಗಿ ನಗುತ್ತಿರುವಾಗಲೇ ಸಡನ್ ಆಗಿ ಸೀರಿಯಸ್ ಆಗಿ ಕೋಪಗೊಳ್ತಾರೆ. ಆರಂಭದಲ್ಲಿ ಕೋಪಗೊಳ್ತಾರೆ, ಸಡನ್ ಆಗಿ ಒಂಥರ ಕಿಲಕಿಲ ಅಂತ ನಗುತ್ತಾ ಇರ್ತಾರೆ. ಇಂತಹ ಅಸ್ಥಿರವಾದಂತಹ ರಿಯಾಕ್ಷನ್ಸ್ ನಮ್ಮೊಳಗಿಂದ ಬರುವುದಾದರೆ ನಮ್ಮೊಳಗೆ ಏಕಾಗ್ರತೆ ಇಲ್ಲ ಎಂದರ್ಥ. ಕರ್ತನು ನಿಮ್ಮೊಳಗಿರುವಾಗ ನೀವು ಗಂಭೀರವಾಗಿರ್ತೀರಿ, ಬೆಂಡಾಗಲಾರದವರಾಗಿರ್ತೀರಿ. ನೀವು ತೆಗೆದುಕೊಂಡ ತೀರ್ಮಾನ ಎಷ್ಟೇ ಕಷ್ಟವಾಗಿರಲಿ ನಷ್ಟವಾಗಿರಲಿ ಅದರೊಳಗೆ ಕರ್ತನು ನನಗೆ ಸಹಾಯ ಮಾಡುತ್ತಾರೆ ಎಂದು ನಂಬುವವರಾಗಿರೋದ್ರಿಂದ ಸರಿಯಾಗಿರುವಂತಹ ನಿರ್ಣಯ ತೆಗೆದುಕೊಳ್ತೀರಿ. ಬಟ್ಟೆ ಕೊಂಡುಕೊಳ್ಳುವ ವಿಷಯದಲ್ಲಿ, ಮನೆ ಕೊಂಡುಕೊಳ್ಳುವ ವಿಷಯದಲ್ಲಿ, ಪ್ರಯಾಣ ಮಾಡುವ ವಿಷಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ ನೋಡ್ರಿ, ದುಡ್ಡು ತಗೊಂಡವ್ರು ಈಗ ಕೊಡ್ತೇನೆ ಅನ್ನುತ್ತಾರೆ, ಇಲ್ಲ ಇವಾಗ ಆಗಲ್ಲ ಮತ್ತೆ ಕೊಡ್ತೇನೆ ಎಂದು ಮಾತು ತಪ್ಪುತ್ತಾರೆ. ಅದು ನಮ್ಮ ಅಸ್ಥಿರತೆಯನ್ನು ತೋರಿಸುತ್ತದೆ. ಈ ದಿನ ದೇವರಿಗೆ ಬೇಡಿಕೊಳ್ಳೋಣ, ದೇವರೇ ಸ್ಥಿರವಾದ ಮನಸ್ಸನ್ನು ನನಗೆ ದಯಪಾಲಿಸಿರಿ, ಸ್ಥಿರವಾದ ಮನಸ್ಸನ್ನು ದಯಪಾಲಿಸಿರಿ. ಏಕಾಗ್ರತೆಯಿಂದ ಕೂಡಿದಂತಹ ಭಕ್ತಿಯ ಜೀವಿತವನ್ನು, ಪರಿಪೂರ್ಣವಾದ ನಂಬಿಕೆಯನ್ನು ನನಗೆ ದಯಪಾಲಿಸಿರಿ ಎಂದು ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಎಷ್ಟೋ ಕಾಲದಿಂದ ನಿಮ್ಮ ಮಾತು ಕೇಳ್ತಿದ್ದೇವೆ, ಸತ್ಯವನ್ನು ಅರಿತಿದ್ದೇವೆ, ಯಾವುದು ತಪ್ಪು ಯಾವುದು ಅಲ್ಲ ಎಂದು ತಿಳಿದುಕೊಳ್ತಿದ್ದೇವೆ. ಇನ್ನೂ ನಾವು ನಮ್ಮ ರಕ್ಷಣೆಯ ವಿಷಯದಲ್ಲಿ ಅಲಕ್ಷ್ಯ ಮಾಡದಂತೆ, ದೇವರ ಕಾರ್ಯಗಳಲ್ಲಿ ನಿರ್ಲಕ್ಷ್ಯರಾಗಿರಲಾರದೆ, ನಿಮ್ಮ ಸನ್ನಿಧಿಯಲ್ಲಿ ಒಂದು ಸರಿಯಾದ ತೀರ್ಮಾನ ಮಾಡಿಕೊಂಡು ನೀವು ಪ್ರತಿಷ್ಠಿಸಿ ನಮ್ಮನ್ನು ಅದರ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡ್ತೀರೆಂದು ನಾವು ನಂಬುವಂತೆ ಸಹಾಯ ಮಾಡಿರಿ. ನಮ್ಮ ಬಲ ಸಾಲುವುದಿಲ್ಲ ದೇವರೇ, ನೀವೇ ಶಕ್ತನಾದ ದೇವರಾಗಿದ್ದೀರಲ್ಲವೇ. ನಾವು ನಂಬಿದ ದೇವರು ದೊಡ್ಡ ದೇವರಾಗಿದ್ದಾರೆ ಎಂಬ ನಂಬಿಕೆಯೊಂದಿಗೆ, ಎಂದಿಗೂ ನಮ್ಮನ್ನು ತಳ್ಳಿಬಿಡುವುದಿಲ್ಲ ಎಂಬ ನಂಬಿಕೆಯೊಂದಿಗೆ, ಯೇಸುವೇ ರಕ್ಷಕನೆಂದು ಈ ದಿನ ನಾವು ಮನಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ, ಇಗೋ ದೇವರೇ, ನಮ್ಮ ಜೀವಿತ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪರಿಪೂರ್ಣವಾಗಿ ನಮ್ಮನ್ನು ನಾವು ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಎಷ್ಟೋ ದಿನಗಳಿಂದ ನಿಮ್ಮ ವಾಕ್ಯ ಕೇಳುತ್ತಿರುವಂತಹ ನಿಮ್ಮ ಮಕ್ಕಳೆಲ್ಲರನ್ನು ದರ್ಶಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ನಿಮ್ಮೆಲ್ಲರ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಉತ್ತರಿಸುತ್ತಾರೆ.
ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.